ಬಾಂಧವರಿಗೂ ಈ ಕ್ರಾಂತಿ ವೀರ ಬ್ರಿಗೇಡ್ನಿಂದ ಎಲ್ಲ ಹಿಂದೂ ಸಂಘಟನೆಕಾರರಿಂದ ಹಾಗೂ ಎಲ್ಲ ಕೇಸರಿ ಪಡೆಯಿಂದ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಬಂಧುಗಳೇ, ಯಾವ ಜನ್ಮದ ಪುಣ್ಯವೋ ಏನೋ ಗೊತ್ತಿಲ್ಲ, ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿರುವಂತಹ ಕುಂಭವನ್ನು ನೋಡ್ಲಿಕ್ಕಾಗಲಿಲ್ಲ. ಅಷ್ಟು ದೊಡ್ಡ ಕೇಸರಿ ಪಡೆಯನ್ನ ನಮ್ಮ ಕಣ್ಣೆದುರು ಮುಂದೆ ನಿಲ್ಲಿಸುವಂತ ನಮ್ಮ ಎಲ್ಲ ಕ್ರಾಂತಿ ವೀರ ಬ್ರಿಗೇಡ್ನ ಕಾರ್ಯದರ್ಶಿಗಳಿಗೂ ಹಾಗೂ ಸ್ಥಾಪಕರಿಗೆ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಹಿಂದುತ್ವ ಬರೋಬ್ಬರಿ ಜಗತ್ತಿನಲ್ಲಿ ಅತಿ ದೊಡ್ಡ ಮೂರನೇ ಧರ್ಮ. ಕ್ರೈಸ್ತ ಮೊದಲನೇ ಸ್ಥಾನದಲ್ಲಿದೆ, ಇಸ್ಲಾಂ ಎರಡನೇ ಸ್ಥಾನದಲ್ಲಿದೆ. ಕ್ರೈಸ್ತರಿಗೆ ಅಂತ ಹಲವು ಪಟ್ಟಿಗಳುಳ್ಳ ದೇಶಗಳಿವೆ ಇವತ್ತು ಜಗತ್ತಿನಲ್ಲಿ. ಇಸ್ಲಾಂ ಅಂತ ಕೆಲವು ಕಂಟ್ರಿಗಳಿವೆ, ಆದರೆ ಜಗತ್ತಿನ ಮೂರನೇ ಅತಿ ದೊಡ್ಡ ಧರ್ಮವಾಗಿರುವಂತಹ ಹಿಂದೂಗಳಿಗೆ ಯಾವುದೇ ದೇಶವಿಲ್ಲ. ಈ ದೇಶದಲ್ಲಿರುವಂತಹ ಹಿಂದೂಗಳಿಗೆ ಸಂಕಟ ಆದ್ರೆ ಇನ್ಯಾವ ದೇಶದವರು ಬರೋದಿಲ್ಲ. ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೊಳ್ಬೇಕು. ಜಗತ್ತಿನ ಯಾವ ಕ್ರಿಶ್ಚಿಯನ್ಗಾದ್ರೂ ತೊಂದರೆ ಆದ್ರೆ ಜಗತ್ತಿನ ಹಲವು ರಾಷ್ಟ್ರಗಳು ಬರ್ತವೆ ನಮ್ಮವ್ರವ್ರು ಅಂತ. ಯಾವ ಇಸ್ಲಾಂ ಧರ್ಮದವರಿಗೆ ತೊಂದರೆ ಆದ್ರೆ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಬರ್ತವೆ, ನಾವು ನಮ್ಮನ್ನು ತೊಂದರೆ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಇವತ್ತು ಅಂತ ಸಂಘಟನೆಯನ್ನು ನಾವು ಕಟ್ಟಿದ್ದೇವೆ. ಕರ್ನಾಟಕದಲ್ಲಿ ಇದ್ದುಕೊಂಡು ಬಸವಣ್ಣನ ನಾಡಿನಲ್ಲಿ ಇವತ್ತು ಕ್ರಾಂತಿ ವೀರ ಬ್ರಿಗೇಡ್ನ ಉದ್ಘಾಟನೆ ಆಗುತ್ತಾ ಇದೆ. ಈ ಸಂಘಟನೆ ಯಾವ ರೀತಿ ಹೋಗಬೇಕು ಅಂತಂದ್ರೆ, ರಾಣಿ ಚೆನ್ನಮ್ಮಾಜಿಯ ವಿರುದ್ಧ ಬರುತ್ತಿರುವಂತಹ ತ್ಯಾಗರೆಯ ವಿರುದ್ಧ ಹೇಗೆ ಮಾತೆ ಚೆನ್ನಮ್ಮಾಜಿ ಹೋಗ್ತಾ ಇದ್ದಾಳೋ ಅದೇ ರೀತಿ ಈ ಒಂದು ಸಂಘಟನೆ ಹೋಗಲಿ ಅಂತ ಎಲ್ಲರ ಆಶೀರ್ವಾದ ಮಾಡೋಣ. ಬಂಧುಗಳೇ, ಈ ಸಂಘಟನೆಯ ಮೂಲ ಉದ್ದೇಶ ಏನಂತ ಕೇಳಿದಾಗ ನಿನ್ನೆ ಈಶ್ವರಪ್ಪಾಜಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಇಲ್ಲ, ಈ ಸಂಘಟನೆ ಕಟ್ಟಿದ್ದಿಲ್ಲ, ಇದರ ಮೂಲ ಉದ್ದೇಶ ಏನು ಅಂತ ಕೇಳಿದಾಗ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ನಮಗೂ ಓಟ್ ಕೊಡಿ ಅಂತ ಬರುವಂತವ್ರು ರಾಜಕಾರಣಿಗಳು ಬಹಳ ಜನ ಕಂಡಿರ್ತೀವಿ. ನಿಮ್ಮ ಮನೆಗಳನ್ನ ಉದ್ಧಾರ ಮಾಡ್ತೀವಿ ಓಟ್ ಕೊಡಿ ಅಂತ ಹೇಳುವಂತ ಜನರನ್ನ ಬಹಳನ ಕಂಡಿರ್ತೀವಿ. ಆದ್ರೆ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಸಂಘಟನೆಯನ್ನ ಕಟ್ಟಿಕೊಟ್ಟು ಹಿಂದೂ ಧರ್ಮವನ್ನ ಎತ್ತಿ ಹಿಡಿಲಿಕ್ಕೆ ಸಮರ್ಥಿರುವಂತ ಈಶ್ವರಪ್ಪಣ್ಣನವರಿಗೆ ಒಂದು ಬಾರಿ ಜೋರಾದ ಚಪ್ಪಾಳೆಯನ್ನ ಹಾಕೋಣ. ಯಾಕೆ ಅಂತ ಅಂದ್ರೆ, ಇಂಥ ಉಪಮುಖ್ಯಮಂತ್ರಿಯನ್ನ ಕಳೆದಂತ ಕನ್ನಡಿಗರು ಅತ್ಯಂತ ಬಲಶಾಲಿಗಳು, ಅತ್ಯಂತ ಹೆಮ್ಮೆ ಪಡುವಂತ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಕಾರ್ಯಕ್ರಮದಿಂದ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋದ್ರೆ ಎಲ್ಲಿ ನಮ್ಮ ವೋಟ್ ಬ್ಯಾಂಕ್ ಕಮ್ಮಿ ಆಗ್ಬಿಡುತ್ತೆ ಅನ್ನೋ MLA ಕಾಲದಲ್ಲಿ ನನಗೆ ಯಾವ ವೋಟು ಬೇಡ, ನಾನು ರಿಟೈರ್ಡ್ ಆಗಿದೆ, ನಾನು ಹಿಂದೂ ಧರ್ಮದ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳುವಂತ ಮೊದಲನೇ ರಾಜಕಾರಣಿ ಯಾರಾದ್ರಾಗಿದ್ರೆ ಅದು ನಮ್ಮ ಈಶ್ವರಪ್ಪನವರು. ಕ್ರಾಂತಿ ವೀರ ಬ್ರಿಗೇಡ್ನ ಸ್ಥಾಪನೆ ಮಾಡಿದ್ದೀರಲ್ಲ, ಮಾಡಿ ಏನು ಮಾಡ್ತೀರಾ ಅಂತ ಕೇಳಿದ್ರೆ, ಇವತ್ತಿನವರೆಗೂ ಲವ್ ಜಿಹಾದ್ಗೆ ಬಲಿಯಾಗುತ್ತಿರುವಂತಹ ಹೆಣ್ಣು ಮಕ್ಕಳ ರಕ್ಷಣೆಯನ್ನ ಮಾಡ್ತೇವೆ. ಮೊದಲನೇ ವಿಚಾರ. ನಮ್ಮ ದೇಶದಲ್ಲಿ ಇದ್ದುಕೊಂಡು ನಮ್ಮ ಅನ್ನವನ್ನ ತಿಂದುಕೊಂಡು ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತ ಹೇಳುವಂತವ್ರ ಕೈಗಳನ್ನ ಕತ್ತರಿಸ್ತೇವೆ. ಎರಡನೇ ವಿಚಾರ. ನಮ್ಮ ದೇಶದಲ್ಲಿ ಇದ್ದುಕೊಂಡು ನಮ್ಮ ಗೋಮಾತೆಯನ್ನ ಕತ್ತರಿಸುವಂತವರನ್ನ ಕೈಗಳನ್ನ ಕತ್ತರಿಸ್ತೇವೆ. ಮೂರನೇ ವಿಚಾರ, ನಮ್ಮ ಮೇಲಾಗುತ್ತಿರುವಂತ ಅತ್ಯಾಚಾರಗಳನ್ನ, ಹಿಂದೂ ಧರ್ಮದ ಮೇಲೆ ಕೊಡುತ್ತಿರುವಂತಹ ಅಹಿತಕರ ಘಟನೆಗಳನ್ನ, ನಮ್ಮ ಮಠ ಮಂದಿರಗಳ ರಕ್ಷಣೆಯನ್ನ ನಮ್ಮಷ್ಟು ನಾವೇ ಮಾಡ್ಕೊಳ್ತೇವೆ. ಇನ್ನು ಮುಂದೆ ಯಾರ ಅವಶ್ಯಕತೆನೂ ಬೇಕಾಗಿಲ್ಲ. ಕಾಂಗ್ರೆಸ್ ಅವ್ರು ಬೇಕಾಗಿಲ್ಲ, ಬಿಜೆಪಿ ಅವ್ರು ಬೇಕಾಗಿಲ್ಲ, JDS ನವ್ರು ಬೇಕಾಗಿಲ್ಲ. ನಮ್ಮ ರಕ್ಷಣೆಯನ್ನ ನಾವು ಮಾಡ್ಕೊಳ್ತೇವೆ. ಅದಕ್ಕೆ ಯಾವ ಓಟು ಬೇಕಾಗಿಲ್ಲ. ಬರೋಬ್ಬರಿ 1008 ಕೇಸರಿ ಪಡೆ ನಮ್ಮ ಜೊತೆಗಿದೆ ಇವತ್ತು. ಎಲ್ಲ ಕೇಸರಿ ಪಡೆಗಳಿಗೆ ಒಂದು ಸಂದೇಶವನ್ನ ನೀಡಬೇಕಾಗಿದೆ. ಯಾವುದು ಅಂತಂದ್ರೆ, ಕೆಲವು ವರ್ಷಗಳ ಹಿಂದೆ ಕೇಸರಿ ಪಡೆಯ ಕೆಲಸ ಏನಿತ್ತು ಅಂತಂದ್ರೆ ಗುರುಕುಲವನ್ನು ನಡೆಸೋದು, ಜನರಿಗೆ ಅಧ್ಯಾತ್ಮ ಜ್ಞಾನವನ್ನ ನೀಡೋದು, ಮಠ ಮಂದಿರಗಳ ರಕ್ಷಣೆ ಮಾಡೋದು. ಇದು ಕೇಸರಿ ಪಡೆಯ ಕೆಲಸ ಕೆಲವು ವರ್ಷಗಳ ಹಿಂದೆ. ಆದ್ರೆ ಇವತ್ತು ಜಗತ್ತು ಮಾರ್ಪಾಡಾಗಿದೆ. ನಮ್ಮ ಹಿಂದೂ ಧರ್ಮವನ್ನ ಟೀಕೆ ಮಾಡಿ ಮಾತಾಡ್ತಾರೆ. ನಮ್ಮ ಮನೆ ಹೆಣ್ಣು ಮಕ್ಕಳನ್ನ ಮದುವೆ ಆಗ್ತೀವಿ ಅಂತಂದ್ರೆ ಕತ್ತಲ್ಲಿ ಚಾಕು ಹಿಡಿದುಕೊಳ್ತಾರೆ. ಮದುವೆ ಆಗಲ್ಲ ಅಂತಂದ್ರೆ 7ನೇ ಅಂತಸ್ತಿಂದ ಕೆಡವಿಕೊಳ್ತಾರೆ. ಹಿಜಾಬ್ ಧರಿಸಲ್ಲ ಅಂತಂದ್ರೆ ಫ್ಯಾನಿಗೆ ನೇಣಾಕಿಕೊಳ್ತಾರೆ. ಮತ್ತೊಮ್ಮೆ ಮದುವೆ ಆಗುವಂತ ಪೀಡಿಸಿದ್ರೆ ಬರೋಬ್ಬರಿ 32 ತುಂಡುಗಳನ್ನಾಗಿಸಿ ಫ್ರಿಡ್ಜಲ್ಲಿ ತುಂಬಿಸಿರುತ್ತಾರೆ. ಆ ಪರಿಸ್ಥಿತಿ ಬಂದು ನಿಂತ್ಕೊಂಡಿದ್ದಾರೆ ನಮ್ಮ ಹೆಣ್ಮಕ್ಳು ಇವತ್ತು. ಮನೆಯಿಂದ ಹೊರಗೋದಂತ ಹೆಣ್ಣು ಮಗಳು ರಾಮನ ಜೊತೆ ಓಡಾಡ್ತಾ ಇದ್ದಾಳ, ರಹೀಮನ ಜೊತೆ ಓಡಾಡ್ತಾ ಇದ್ದಾಳ ಅಂತ ಒಂದು ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ. ಹಿಂದೂ ಧರ್ಮದಲ್ಲಿ ಹಂಗಿದೆ ಹಿಂಗಿದೆ, ಹಿಂದೂಗಳು ಜಾತೀಯತೆಯನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದಿದ್ದೀರಲ್ಲ, ಎಷ್ಟು ಜನ ಲಿಂಗಾಯತರಿದ್ದೀವಿ, ಎಷ್ಟು ಜನ ಬ್ರಾಹ್ಮಣರಿದ್ದೀವಿ, ಎಷ್ಟು ಜನ ದಲಿತರಿದ್ದೀವಿ. ಒಬ್ಬನಿಗಾದ್ರೂ ನೀನು ಸ್ಟೇಜ್ ಇರ್ಬೇಡ ದಲಿತ ಅಂತ ಹೇಳಿದ್ವಾ? ಒಬ್ಬನಾದ್ರೂ ನೀನು ಬ್ರಾಹ್ಮಣ ಬರಬೇಡ ಅಂತ ಹೇಳಿದ್ವಾ? ನಾವೆಲ್ಲರೂ ಯಾರ ಅನುಯಾಯಿಗಳು? ನಾವು ಬಸವ
ಹಾಕೊಂಡು ಕುಣಿತದಲ್ಲಿ ಒಬ್ರಿಗಿಂತ ಒಬ್ರು ಕೈತೀವಿ ಆತಾರಿ ಬಿಡು ತಂಗಿ ಅಂತ ಹೇಳಿ ಮತ್ತೊಂದು ಬಾರಿ ನಮ್ಮ ಭೇಟಿ ಎಲ್ಲ ಮತ್ತೊಂದು ಬಾರಿ ಮುಗಿಸೋಣ. ಈ ಕ್ರಾಂತಿವೀರ ಬ್ರಿಗೇಡ್ನ ಸ್ಥಾಪನೆ ಮಾಡಿದಂಥ ಎಲ್ಲ ಒಂದು ಕೇಸರಿ ಪಡೆಗೂ ಮತ್ತು ಈಶ್ವರಪ್ಪಣ್ಣನವರಿಗೂ ಮತ್ತೊಂದು ಬಾರಿ ಜೋರಾದ ಚಪ್ಪಾಳೆಗಳನ್ನು ಹಾಕ್ತಾ ಮುಗಿಸ್ತೀನಿ ಒಂದು ನಿಮಿಷ. ಇಷ್ಟನ್ನೆಲ್ಲ ಕೂತ್ಕೊಂಡು ನೀವು ಮುಂಜಾನೆಯಿಂದ ಕುಂಭಮೇಳ ಹೊತ್ಕೊಂಡು ಬಂದಿರಿ. ಎಲ್ಲ ತಾಯಂದ್ರ ಮುಖ ಬಾಡ್ಯಾವ. ಆ ಬಾಡಿದಂಥ ಮುಖಗಳಿಗೆ ಒಂದು ಸಂದೇಶವನ್ನು ಕೊಡ್ತೇನೆ. ಕೇವಲ 2 ಗಂಟೆ ಅಥವಾ 3-4 ಗಂಟೆ ಬಿಸಿಲಿನಲ್ಲಿ ನಡ್ಕೊಂಡು ಬಂದಾಗ ನಮ್ಮ ಪರಿಸ್ಥಿತಿ ಆಗ್ತಾ ಇದೆ. ಇದೇ ರೀತಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಬಹಳ ಕೆಟ್ಟ ಪರಿಸ್ಥಿತಿ ಬರ್ತಾ ಇದೆ. ನಮ್ಮ ದೇಶದ ಹಿಂದೂಗಳು ಒಗ್ಗಟ್ಟಾಗದೆ ಹೋದರೆ ತುಂಬ ಕಠಿಣ ಪರಿಸ್ಥಿತಿ ಅಂತ ಬರುತ್ತೆ ಅಂತ ಹೇಳ್ತಾ ತಮ್ಮ ಎರಡೂ ಕೈಗಳನ್ನ ಮೇಲೆತ್ಕೊಂಡು ವೇದಿಕೆ ಮೇಲಿರೋರು ಹಾಗೂ ವೇದಿಕೆ ಕೆಳಗಿರೋರು ಅವರ ರೊಟ್ಟಿ ಬಿಡಕ್ಕೆ ಬರ್ತಾ ಇದ್ದೀವಿ, 2 ಕೈ ಮೇಲೆತ್ತಿ